ಗೋವಿಂದರಾವ್ನವರ 1 ವರ್ಷದ ಒಂದು ಲಿಂಗಕ್ಕಾಗಿ 1 ವರ್ಷದ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ನಾವು ಅವರ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಹಿರೇಮಠ ಸಂಸ್ಥಾನದ ಗುರುಗಳಾದ ಶಾಂತಯ್ಯ ಸ್ವಾಮಿಯವರು ಹಾಗೆ ನೆರೆದಿಂತ ಎಲ್ಲ ಶರಣ ತಾಯಿ ತಂದೆಗಳೇ, ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಮನುಷ್ಯ ಈ ಜಗತ್ತಿಗೆ ದೇವರು ಒಂದು ಪ್ರಸಾದ ರೂಪವಾಗಿ ನಮಗೆ ಕಳಿಸಿದ. ಬಹಳಷ್ಟು ಋಷಿ ಮುನಿಗಳು, ಬಹಳಷ್ಟು ಸಂತರು, ಶರಣರು ಎಲ್ಲರೂ ಒಂದು 3 ವಿಷಯ ಮೇಲೆ ಮಾತಾಡ್ತಾರೆ. 3 ಮಾತುಗಳನ್ನು ಹೇಳ್ತಾರೆ. 3 ಮಾತುಗಳು ದೇವರ. ಮೊದಲನೇದು ದೇವರು, ಇದು ಒಂದು ಜೀವ, ಒಂದು ಜಗತ್ತು. ಈ 3 ವಿಷಯ ಮೇಲೆ ಎಲ್ಲರೂ ಮಾತಾಡ್ತಾರೆ. ಎಲ್ಲ ಶರಣರು ಹೇಳಿ, ಸಂತರು ಹೇಳಿ, ಯಾರು ಹೇಳಿದ್ರು ಈ 3 ವಿಷಯ ಮೇಲೆ ಹೇಳ್ತಾರೆ. ಮೊದಲನೇ ದೇವ ಜೀವಿಗಳನ್ನು ತಯಾರು ಮಾಡಿ ಈ ಜಗತ್ತನ್ನು ನಿರ್ಮಾಣ ಮಾಡಿ ಈ ಜೀವಿಗಳನ್ನು ಈ ಜಗತ್ತಿಗೆ ಕಳಿಸಿದ್ದು. ಇದು ನಾವೆಲ್ಲ ಇಲ್ಲಿ ಬಂದಿದ್ದು ಬಹಳ ಪುಣ್ಯವಂತರು. ಆ ಪರಮಾತ್ಮ ನಮಗೆ ಇಲ್ಲಿ ಕಳಿಸಿದಾನೆಂದರೆ ಯಾತಕ್ಕಾಗಿ ಇಲ್ಲಿ ಕಳಿಸಿದ್ದಾನೆ, ಇಲ್ಲಿ ಏನಿದೆ, ನಾವು ಯಾತಕ್ಕಾಗಿ ಬಂದಿದ್ದೀವಿ, ಏನು ಮಾಡಬೇಕು ಅನ್ನೋದು ಆ ಭಗವಂತನು ಈ ಜೀವಿಗಳಿಗೆ ತಮ್ಮ ಇಲ್ಲಿ ಕೊಟ್ಟು ಕಳಿಸಿ ತಮ್ಮ ಯಾತ್ರೆಯನ್ನು ಮುಗಿಸಿ ಹೋಗಲಿಕ್ಕೆ ಕಳಿಸಿದ್ದಾನೆ. ತಮ್ಮ ಜೀವನ ಯಾತ್ರೆ ಪ್ರತಿಯೊಂದು ಜೀವರಾಶಿಗಳಿಗೆ ಆ ದೇವನ ಒಂದು ಕರುಣೆಯನ್ನು ಪಡ್ಕೊಂಡು ಈ ಜಗತ್ತಿನಲ್ಲಿ ಬಂದು ಬದುಕಿ ತಮ್ಮ ಒಂದು ಯಾತ್ರೆಯನ್ನು ಮುಗಿಸಿ ಹೋಗಬೇಕಾಗಿದೆ. ಅಂಥ ಒಂದು ಪರಮಾತ್ಮನ ಈ ಒಂದು ಲೀಲೆಯಲ್ಲಿ ವಿಶೇಷವಾಗಿ ಮಾನವ ಜನ್ಮ, ಮನುಷ್ಯ ಜನ್ಮ ಎಲ್ಲ ಪಶು ಪಕ್ಷಿ ಪ್ರಾಣಿಗಿಂತ ಅತ್ಯಂತ ಶ್ರೇಷ್ಠ ಜನ್ಮ ಅಂತ ನಾವು ಅಂತೀವಿ. ಈ ಒಂದು ಮಾನವ ಜನ್ಮವನ್ನು ಕೂಡ ಬಹಳಷ್ಟು ಜನರು ಹೇಳ್ತಾರೆ. ಇದಕ್ಕೂ ಒಂದು ಹುಟ್ಟು ಇದೆ, ಒಂದು ಸಾವಿದೆ. 3 ಅವಸ್ಥೆಗಳನ್ನು ನಾವು ಇಲ್ಲಿ, ಒಂದು ಬದುಕಿದೆ, ಹುಟ್ಟು ಮತ್ತು ಸಾವು. ಈ 2ರ ಮಧ್ಯದಲ್ಲಿ ಒಂದು ಬದುಕು ಅಂತ ಒಂದು ಕೊಟ್ಟಿದ್ದಾನೆ ಭಗವಂತ. ಅಂಥ ಬದುಕನ್ನು ನಾವು ಸುಂದರವಾಗಿ ಇಟ್ಕೊಂಡು ಈ ಒಂದು ಸೃಷ್ಟಿಗೆ ಭಾರ ಆಗಲಾರ್ದಂಗೆ, ಸೃಷ್ಟಿಯನ್ನು ಕೆಡಿಸಲಾರ್ದಂಗೆ, ಈ ಕುಟುಂಬದಲ್ಲಿ ಎಲ್ಲರ ಜೊತೆ ಸಂತೋಷವಾಗಿದ್ದು, ಸಮಾಜದಲ್ಲಿ ಎಲ್ಲರ ಜೊತೆ ಸಂತೋಷವಾಗಿದ್ದು, ಇಂಥ ಧರ್ಮದ ಕಾರ್ಯದಲ್ಲಿ ಕೂತ್ಕೊಂಡು ಒಳ್ಳೆ ಜ್ಞಾನಿಗಳೇ ಆಗಿ ಆ ಒಂದು ಜೀವನ ಏನು ಸಾಗಿಸ್ತಾರಲ್ಲ ಅವರು ನಿಜವಾದ ಮಾನವರು. ಯಾರಿಗೆ ಒಟ್ಟು ಈ ಧರ್ಮದ ಜ್ಞಾನ ಗೊತ್ತಿಲ್ಲ, ಆ ಶಿವನ ಬಗ್ಗೆ ಗೊತ್ತಿಲ್ಲ, ಏನೋ ಬಂದಿದ್ದೀವಿ ನಾವು ಮೋಸ್ತಿ ಮಜಾ ಮಾಡ್ಲಿಕ್ಕೆ ಬಂದಿದ್ದೀವಿ, ಮಸ್ತ್ ಏನೋ ಮಜಾ ಮಾಡ್ಲಾಕ ದಿನ ಹೋಗೋದದ, ಯಾರಿಗೆ ಎಟ್ಯಾಕ್ ತ್ರಾಸ ಆಗಲ್ಲ, ಇಷ್ಟ್ಯಾಕೆ